ನಮ್ಮ ಬದುಕೇ ಒಂದು ಹೋರಾಟ. ಈ ಹೋರಾಟದಲ್ಲಿ ನಾವು ಮಾಡುವ ಕಾರ್ಯಗಳನ್ನು ಪ್ರಾಮಾಣಿಕತೆಯಿಂದ ಮಾಡಬೇಕು. ಏನು ಆಗುವುದು ಅದು ಆಗಿಯೇ ತೀರುತ್ತದೆ. ಅದನ್ನು ಯಾರಿಂದಲೂ ತಡೆಯಲು ಸಾಧ್ಯವಿಲ್ಲ. ಆತ್ಮೀಯ ವಿದ್ಯಾರ್ಥಿಗಳೇ, RB ಮ್ಯಾಥ್ಸ್ ಟ್ಯೂಟರ್ಗೆ ತಮ್ಮನ್ನು ಸ್ವಾಗತ ಕೋರ್ತಾ, ವಿದ್ಯಾರ್ಥಿಗಳೇ, ಇವತ್ತಿನ ಈ ಒಂದು ತರಗತಿಯಲ್ಲಿ 9ನೇ ತರಗತಿ ಯೂಕ್ಲಿಡ್ನ ರೇಖಾಗಣಿತದ ಪ್ರಸ್ತಾವನೆ ಪಾಠದ ಬಗ್ಗೆ ನಾವು ತಿಳಿದುಕೊಳ್ಳೋಣ. ವಿದ್ಯಾರ್ಥಿಗಳೇ, ಯೂಕ್ಲಿಡ್ನ ನಾವು ರೇಖಾಗಣಿತದ ಪಿತಾಮಹ ಎಂದು ಕರೆಯುತ್ತೇವೆ. ವಿದ್ಯಾರ್ಥಿಗಳೇ, ಈ ಯೂಕ್ಲಿಡ್ ಕ್ರಿಸ್ತಪೂರ್ವ 352 ಮತ್ತು ಕ್ರಿಸ್ತಪೂರ್ವ 265 ಒಂದು ಅವಧಿಯಲ್ಲಿ ಈತ ಜೀವಿಸಿದ್ದ. ವಿದ್ಯಾರ್ಥಿಗಳೇ, ಗಣಿತಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ, ಅದರಲ್ಲೂ ವಿಶೇಷವಾಗಿ ರೇಖಾಗಣಿತಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಹಲವಾರು ಸಿದ್ಧಾಂತಗಳು, ಹಲವಾರು ನಿಯಮಗಳನ್ನು ಈತ ಬರೆದಿಟ್ಟಿದ್ದಾನೆ. ವಿದ್ಯಾರ್ಥಿಗಳೇ, ಈತ 13 ಅಧ್ಯಾಯಗಳನ್ನು ಒಳಗೊಂಡಿರ್ತಕ್ಕಂಥ ಒಂದು ಎಲಿಮೆಂಟ್ಸ್ ಅಂತಕ್ಕಂಥ ಒಂದು ಸಂಕಲನವನ್ನು ಈತ ರಚನೆ ಮಾಡ್ತಾನೆ. ಈ ಎಲಿಮೆಂಟ್ಸ್ ಅಂತಕ್ಕಂಥ 13 ಅಧ್ಯಾಯಗಳನ್ನು ಒಳಗೊಂಡಿರ್ತಕ್ಕಂಥ ಈ 13 ಅಧ್ಯಾಯಗಳನ್ನು ಒಂದೊಂದು ಪುಸ್ತಕ ಎಂದು ಈತ ಕರೆಯುತ್ತಾನೆ. ವಿದ್ಯಾರ್ಥಿಗಳೇ, ಇವತ್ತಿನ ಈ ಒಂದು ತರಗತಿಯಲ್ಲಿ ಈತ ಹೇಳಿರ್ತಕ್ಕಂಥ ಒಂದಿಷ್ಟು ಹೇಳಿಕೆಗಳನ್ನು ನಾವು ಅಭ್ಯಾಸ ಮಾಡ್ತೀವಿ. ವಿದ್ಯಾರ್ಥಿಗಳೇ, ಇಲ್ಲಿ ತರ್ಕಿಸದೆ, ಪ್ರಶ್ನೆಗೆ ಒಳಪಡಿಸದೆ, ಸಾಧನೆ ಮಾಡದೆ ಒಪ್ಪಿಕೊಳ್ಳತಕ್ಕಂಥ ಹೇಳಿಕೆಗಳನ್ನು, ಗಣಿತದ ಹೇಳಿಕೆಗಳನ್ನು ನಾವು ಸ್ವಯಂ ಸಿದ್ಧಗಳು ಮತ್ತು ಆಧಾರ ಪ್ರತಿಜ್ಞೆಗಳು ಎಂದು ನಾವು ಕರೆಯುತ್ತೇವೆ. ಈ ಸ್ವಯಂ ಸಿದ್ಧಗಳು ಮತ್ತು ಆಧಾರ ಪ್ರತಿಜ್ಞೆಗಳ ಬಗ್ಗೆ ನಾವು ತಿಳಿದುಕೊಳ್ಳೋಣ. ವಿದ್ಯಾರ್ಥಿಗಳೇ, ಈ ಸ್ವಯಂ ಸಿದ್ಧಗಳು ಗಣಿತದ ಎಲ್ಲ ಶಾಖೆಗಳಿಗೆ ಅನ್ವಯ ಆದರೆ, ಈ ಆಧಾರ ಪ್ರತಿಜ್ಞೆಗಳು ವಿಶೇಷವಾಗಿ ರೇಖಾಗಣಿತಕ್ಕೆ ಮಾತ್ರ ಅನ್ವಯ ಆಗ್ತವೆ. ಇಲ್ಲಿ ಮೊದಲನೇದಾಗಿ ಮೊದಲ 7 ಸ್ವಯಂ ಸಿದ್ಧಗಳನ್ನು ನಾವು ತಿಳಿದುಕೊಳ್ಳೋಣ. ಇಲ್ಲಿ ಮೊದಲನೇ ಸ್ವಯಂ ಸಿದ್ಧ, ಒಂದೇ ಅಂಶಕ್ಕೆ ಸಮನಾಗಿರುವ ಅಂಶಗಳು ಒಂದಕ್ಕೊಂದು ಸಮ. ವಿದ್ಯಾರ್ಥಿಗಳೇ, ಒಂದು ಅಂಶಕ್ಕೆ ಸಮನಾಗಿರ್ತಕ್ಕಂಥ ಅಂಶಗಳು ಒಂದಕ್ಕೊಂದು ಸಮ. ಇಲ್ಲಿ ರಾಜುನ ತೂಕ 25 kg, ರವಿಯ ತೂಕ 25 kg. ಈ ತೂಕಗಳಿಗೆ ನಾವು ಹೋಲಿಸಿದರೆ ರಾಜು ಮತ್ತು ರವಿಯ ತೂಕಗಳು ಒಂದಕ್ಕೊಂದು ಏನಾಗ್ತವೆ, ಸಮ ಆಗ್ತವೆ. ಇಲ್ಲಿ ತರ್ಕಿಸದೆ ಒಪ್ಪಿಕೊಳ್ತಕ್ಕಂಥ ಈ ಒಂದು ಹೇಳಿಕೆಗಳು, ಒಂದೇ ಅಂಶಕ್ಕೆ ಸಮನಾಗಿರ್ತಕ್ಕಂಥ ಅಂಶಗಳು ಒಂದಕ್ಕೊಂದು ಏನಾಗ್ತವೆ, ಸಮ ಆಗ್ತವೆ. ಅದೇ ರೀತಿಯಾಗಿ ಎರಡನೇ ಒಂದು ಸ್ವಯಂ ಸಿದ್ಧ, ಸಮನಾಗಿರುವ ಅಂಶಗಳಿಗೆ ಸಮನಾಗಿರುವ ಅಂಶಗಳನ್ನು ಕೂಡಿಸಿದಾಗ ಮೊತ್ತಗಳು ಸಮನಾಗಿ ಇರುತ್ತವೆ. ವಿದ್ಯಾರ್ಥಿಗಳೇ, ಇದಕ್ಕೆ ಒಂದು ಉದಾಹರಣೆ ಕೊಡೋದಾದರೆ, ಇಲ್ಲಿ ಸುರೇಶು, ರಮೇಶ್ ಅಂತ ಇಬ್ಬರು ವಿದ್ಯಾರ್ಥಿಗಳಿದ್ದಾರೆ. ಸುರೇಶ್ನ ಹತ್ರ 6 ಮಾವಿನ ಹಣ್ಣುಗಳಿದ್ದಾವೆ, ರಮೇಶ್ನ ಹತ್ರ ಕೂಡ 6 ಮಾವಿನ ಹಣ್ಣುಗಳು ಇದ್ದಾವೆ. ಅಂದರೆ ಒಂದು ಅಂಶಕ್ಕೆ ಸಮನಾಗಿರ್ತಕ್ಕಂಥ ಅಂಶಗಳಿಗೆ, ಅಂದರೆ 6 ಮಾವಿನ ಹಣ್ಣುಗಳು 6 ಮಾವಿನ ಹಣ್ಣುಗಳು ಒಂದಕ್ಕೊಂದು ಸಮನಾಗಿದ್ದಾವೆ. ಸಮನಾಗಿರ್ತಕ್ಕಂಥ ಅಂಶವನ್ನು ಸೇರಿಸಿದಾಗ ಸುರೇಶಿಗೂ ಕೂಡ 2 ನಾನು ಮಾವಿನ ಹಣ್ಣುಗಳನ್ನು ಎಕ್ಸ್ಟ್ರಾ ಕೊಡ್ತೀನಿ, ರಮೇಶಿಗೂ ಕೂಡ 2 ಮಾವಿನ ಹಣ್ಣುಗಳನ್ನು ನಾನು ಎಕ್ಸ್ಟ್ರಾ ಕೊಡ್ತೀನಿ. ಅಂದರೆ ಸಮನಾಗಿರ್ತಕ್ಕಂಥ ಅಂಶಗಳನ್ನು ಕೂಡಿಸಿದಾಗ 6 + 2 6 + 2 ಅಂದರೆ 8 = 8 ಆಗ್ತದೆ. ಸಮನಾಗಿರ್ತಕ್ಕಂಥ ಅಂಶಗಳಿಗೆ ಸಮನಾಗಿರ್ತಕ್ಕಂಥ ಅಂಶಗಳನ್ನು ಸೇರಿಸಿದಾಗ ಮೊತ್ತಗಳೇನಾಗ್ತವೆ, ಸಮನಾಗ್ತವೆ. ಅಂದರೆ 8 = 8 ಆಗ್ತದೆ. ಈ ಥರನಾಗಿರ್ತಕ್ಕಂಥ ಉದಾಹರಣೆಗಳನ್ನು ನೀವು ಕೊಡ್ತಾ ಹೋಗ್ಬೋದು. ಅದೇ ರೀತಿಯಾಗಿ ಮೂರನೇ ಒಂದು ಸ್ವಯಂ ಸಿದ್ಧ, ಸಮಾನ ಅಂಶಗಳಿಂದ ಸಮಾನ ಅಂಶಗಳನ್ನು ಕಳೆದಾಗ ಉಳಿದ ಭಾಗಗಳು ಸಮನಾಗಿ ಇರುತ್ತವೆ. ಸಮಾನ ಅಂಶಗಳಿಂದ ಸಮನಾದ ಅಂಶಗಳನ್ನು ಕಳೆದಾಗ, ಇಲ್ಲಿ ಸುರೇಶ್ನ ಹತ್ರ 6 ಮಾವಿನ ಹಣ್ಣುಗಳಿದ್ದಾವೆ, ರಮೇಶ್ನ ಹತ್ರ ಕೂಡ 6 ಮಾವಿನ ಹಣ್ಣುಗಳು ಇದ್ದಾವೆ. ಸಮಾನ ಅಂಶಗಳಿಂದ ಸಮಾನ ಅಂಶಗಳನ್ನು ನಾವು ಕಳೆದಾಗ, ಅಂದರೆ ಸುರೇಶ್ ಏನು ಮಾಡ್ತಾನೆ, 4 ಮಾವಿನ ಹಣ್ಣುಗಳನ್ನು ಯಾರಿಗೇನೋ ಕೊಡ್ತಾನೆ. ಅದೇ ರೀತಿಗೆ ರಮೇಶ್ ಕೂಡ 6 ಮಾವಿನ ಹಣ್ಣುಗಳಲ್ಲಿ 4 ಮಾವಿನ ಹಣ್ಣುಗಳನ್ನು ಯಾರಿಗಾದರೂ ಕೊಡ್ತಾನೆ. ಅಂದರೆ ಉಳಿದಿರ್ತಕ್ಕಂಥ ಹಣ್ಣುಗಳ ಸಂಖ್ಯೆ ಎಷ್ಟಾಗ್ತವೆ, ಸುರೇಶ್ನ ಹತ್ರ 2 ಹಣ್ಣುಗಳು ಉಳಿತವೆ, ರಮೇಶ್ನ ಹತ್ರ 2 ಹಣ್ಣುಗಳು ಉಳಿತವೆ. ಸಮನಾಗಿರ್ತಕ್ಕಂಥ ಅಂಶಗಳಿಂದ ಸಮನಾಗಿರ್ತಕ್ಕಂಥ ಅಂಶಗಳನ್ನು ತೆಗೆದಾಗ ಉಳಿದ ಭಾಗಗಳು ಏನಾಗ್ತವೆ, ಸಮ ಆಗ್ತವೆ. 2 = 2 ಆಗ್ತವೆ. ಇಲ್ಲಿ ತರ್ಕಿಸದೆ ಈ ಒಂದು ಹೇಳಿಕೆಗಳನ್ನು ನಾವು ಒಪ್ಪಿಕೊಳ್ತಕ್ಕಂಥದ್ದು. ಅದೇ ರೀತಿಯಾಗಿ 4ನೇ ಸ್ವಯಂ ಸಿದ್ಧ, ಒಂದರಲ್ಲೊಂದು ಐಕ್ಯವಾಗುವ ಅಂಶಗಳು ಒಂದಕ್ಕೊಂದು ಸಮ. ಒಂದರಲ್ಲೊಂದು ಐಕ್ಯವಾಗುವ ಅಂಶಗಳು. ವಿದ್ಯಾರ್ಥಿಗಳೇ, ಇಲ್ಲಿ ನನ್ನ ಕೈಯನ್ನು ಗಮನಿಸಬಹುದು. ಒಂದರಲ್ಲೊಂದು ಐಕ್ಯ ಆಗ್ತಕ್ಕಂಥ ಅಂಶಗಳು. ಈ ಕಡೆಯಿಂದ ನೋಡಿದರೆ ಒಂದೇ ಕೈ ಕಾಣ್ತದೆ, ಅದೇ ರೀತಿಯಾಗಿ ಈ ಕಡೆಯಿಂದ ನೋಡಿದರೆ ಒಂದೇ ಕೈ ಕಾಣ್ತದೆ. ಅಂದರೆ ಒಂದರಲ್ಲೊಂದು ಅಪಾತ ಆಗ್ತಕ್ಕಂಥ ಅಂಶಗಳು. ಅಂದರೆ ಅದೇ ರೀತಿಯಾಗಿ ಇನ್ನೊಂದು ಉದಾಹರಣೆ ಕೊಡೋದಾದರೆ, 10 ರೂಪಾಯಿ 2 ಕಾಯಿನ್ಗಳಿದ್ದಾವೆ. ಆ 10 ರೂಪಾಯಿ ಕಾಯಿನ್ ಮೇಲೆ ಇನ್ನೊಂದು 10 ರೂಪಾಯಿ ಕಾಯಿನನ್ನು ನಾವು ಇರಿಸಿದಾಗ, ಅಂದರೆ ಇಲ್ಲಿ ಒಂದೇ ಕಾಯಿನ್ ಆಗಿ ಕಾಣ್ತದೆ. ಅಂದರೆ ಇಲ್ಲಿ ಸಮನಾಗಿರ್ತಕ್ಕಂಥ ವಿಸ್ತೀರ್ಣ ಇರೋದರಿಂದ ಒಂದರಲ್ಲೊಂದು ಅವೇನಾಗ್ತವೆ, ಐಕ್ಯ ಆಗ್ತವೆ. ಅಂದರೆ ಒಂದು
ಕಾಯಿನ್ ಮಾತ್ರ ಏನಾಗ್ತದೆ ನಮಗೆ ಕಾಣ್ತಾ ಹೋಗ್ತದೆ. ಈ ತೆಳಗಿರ್ತಕ್ಕಂಥ ಕಾಯಿನ್ ನಮಗೆ ಕಾಣೋದಿಲ್ಲ. ಇದೇ ರೀತಿಯಾಗಿ ಒಂದರಲ್ಲೊಂದು ಐಕ್ಯ ಆಗ್ತಕ್ಕಂಥ ಅಂಶಗಳು ಒಂದಕ್ಕೊಂದು ಏನಾಗ್ತವೆ ಸಮ ಆಗ್ತವೆ. ಇನ್ನೊಂದು ಉದಾಹರಣೆ ಕೊಡೋದಾದರೆ 5 ಸೆಂಟಿಮೀಟರ್ದೊಂದು ಸರಳ ರೇಖೆ ಇದೆ. ಇನ್ನೊಂದು 5 ಸೆಂಟಿಮೀಟರ್ದೊಂದು ಸರಳ ರೇಖೆಯನ್ನು ಅದೇ ಒಂದು ಸರಳ ರೇಖೆ ಮೇಲೆ ನಾವು ಹಾಕಿದರೆ ನಮಗೆ ಆ ಒಂದು ಸರಳ ರೇಖೆ ಒಂದೇ ಕಾಣ್ತದೆ. ಅದರಲ್ಲಿರ್ತಕ್ಕಂಥ ಸರಳ ರೇಖೆಗಳ ಸಂಖ್ಯೆ 2 ಅಂತ ನಾವು ತಿಳ್ಕೊಂಡ್ರೆ ಅಲ್ಲಿ ಕಾಣ್ತಕ್ಕಂಥದ್ದು ಒಂದೇ ಒಂದು ಸರಳ ರೇಖೆ ಆಗ್ತದೆ. ಅಂದರೆ 5 ಸೆಂಟಿಮೀಟರ್ ಇರ್ತಕ್ಕಂಥ ಒಂದು ಸರಳ ರೇಖೆ ಒಂದರಲ್ಲೊಂದು ಐಕ್ಯ ಆಗ್ತಕ್ಕಂಥ ಅಂಶಗಳು ಒಂದಕ್ಕೊಂದು ಏನಾಗ್ತವೆ ಸಮ ಆಗ್ತವೆ. ಈ ಥರದ ಬಹಳಷ್ಟು ಉದಾಹರಣೆಗಳನ್ನು ನೀವು ಕೊಡ್ತಾ ಹೋಗ್ಬೋದು. ಅದೇ ರೀತಿಯಾಗಿ ಪೂರ್ಣವು ಅದರ ಭಾಗಕ್ಕಿಂತ ದೊಡ್ಡದು. ಪೂರ್ಣವು ಅದರ ಭಾಗಕ್ಕಿಂತ ದೊಡ್ಡದು. ವಿದ್ಯಾರ್ಥಿಗಳೇ, ಇಲ್ಲಿ ನನ್ನ ಹತ್ರ ಒಂದು 100 ರೂಪಾಯಿ ಇದೆ. ಇದನ್ನು ನಾವು ಪೂರ್ಣ ಅಂತ ನಾವು ತಿಳ್ಕೊಂಡ್ರೆ ಇದರ ಒಂದಿಷ್ಟು ಭಾಗಗಳನ್ನಾಗಿ ನಾವು ಮಾಡೋಣ. 20 ರೂಪಾಯಿದ್ದು ಒಂದು ಭಾಗ, ಇನ್ನೊಂದು 80 ರೂಪಾಯಿದ್ದು ಒಂದು ಭಾಗ. ಇಲ್ಲಿ 100 ರೂಪಾಯಿಗೆ ಹೋಲಿಸಿದರೆ 20 ರೂಪಾಯಿ ಏನಾಗ್ತದೆ ಚಿಕ್ಕದಾಗ್ತದೆ. ಅದೇ ರೀತಿಯಾಗಿ 100 ರೂಪಾಯಿಗೆ ಹೋಲಿಸಿದರೆ 80 ರೂಪಾಯಿ ಏನಾಗ್ತದೆ ಚಿಕ್ಕದು ಆಗ್ತದೆ. ಅಂದರೆ ಪೂರ್ಣನೇ ಏನಾಗಿರ್ತದೆ ದೊಡ್ಡದು ಆಗಿರ್ತದೆ. ಅಂದರೆ 100 ಏನಾಗ್ತದೆ 80ಕ್ಕಿಂತನೂ ದೊಡ್ಡದು, 100 ಈ 20ಕ್ಕಿಂತನೂ ದೊಡ್ಡದು. ಅಂದರೆ ಪೂರ್ಣ ಅದರ ಭಾಗಗಳನ್ನು ನಾವು ಎಷ್ಟು ಮಾಡಿದರೂ ಕೂಡ ಆ ಪೂರ್ಣಕ್ಕೆ ಹೋಲಿಸಿದರೆ ಆ ಎಲ್ಲ ಭಾಗಗಳು ಏನಾಗ್ತವೆ ಚಿಕ್ಕವು ಆಗ್ತವೆ. ಪೂರ್ಣವು ಯಾವಾಗಲೂ ಅದರ ಭಾಗಕ್ಕಿಂತಲೂ ಏನಾಗ್ತದೆ ದೊಡ್ಡದು ಆಗ್ತದೆ. ಅದೇ ರೀತಿಯಾಗಿ ಒಂದೇ ಅಂಶಗಳ ದುಪ್ಪಟ್ಟು ಅಂಶಗಳು ಒಂದಕ್ಕೊಂದು ಸಮ. ಒಂದೇ ಅಂಶಗಳು ದುಪ್ಪಟ್ಟು ಅಂದರೆ 2 ಪಟ್ಟು ಅಂತ ಅರ್ಥ. ಎಕ್ಸ್ ಅಂತಕ್ಕಂಥ ಒಬ್ಬ ವಿದ್ಯಾರ್ಥಿ ಹತ್ರ 100 ರೂಪಾಯಿ ಇದೆ. ಅದೇ ರೀತಿಯಾಗಿ ವೈ ಅಂತಕ್ಕಂಥ ಒಬ್ಬ ವಿದ್ಯಾರ್ಥಿ ಹತ್ರ 100 ರೂಪಾಯಿ ಇದೆ. ಇವುಗಳನ್ನು ನಾವು ದುಪ್ಪಟ್ಟು ಮಾಡಿದರೆ ಅಂದರೆ 2 ಪಟ್ಟು ಮಾಡಿದರೆ ಎಕ್ಸ್ನ ಹತ್ರ 100 ರೂಪಾಯಿ ಇದ್ದದ್ದು 200 ಆಗ್ತದೆ. 2 ಪಟ್ಟು ಮಾಡಿದರೆ ವೈನ ಹತ್ರ 100 ರೂಪಾಯಿ ಇದ್ದಂಥ ಬೆಲೆ 2, ಅದನ್ನು ನಾವು ದುಪ್ಪಟ್ಟು ಮಾಡಿದರೆ 200 ಆಗ್ತದೆ. ಇದೇನಾಗ್ತದೆ ಒಂದಕ್ಕೊಂದು ಏನಾಗ್ತದೆ ಸಮ ಆಗ್ತದೆ. ಅಂದರೆ ಒಂದೇ ಅಂಶಗಳ ದುಪ್ಪಟ್ಟು ಅಂಶಗಳು ಒಂದಕ್ಕೊಂದು ಸಮ. 100 ರೂಪಾಯಿ ಇದ್ದದ್ದನ್ನು 200 ಮಾಡ್ತೀವಿ ನಾವು, 100 ರೂಪಾಯಿ ಇದ್ದದಂತ 200 ಮಾಡ್ತೀವಿ. ಅಂದರೆ ಎಕ್ಸ್ನ ಹತ್ತಿರ ಇರತಕ್ಕಂಥ ಬೆಲೆಗಳು ಇಲ್ಲಿ ದುಪ್ಪಟ್ಟು ಮಾಡಿದಾಗ 200 ಆಗ್ತದೆ. ವೈನ ಹತ್ರ ದುಪ್ಪಟ್ಟು ಮಾಡಿದಂಥ ಹಣ 200 ಆಗ್ತದೆ. 200 = 200 ಆಗ್ತದೆ. ಈ ರೀತಿ ನೀವು ಉದಾಹರಣೆಗಳನ್ನು ಕೊಡ್ಬೋದು. ಅದೇ ರೀತಿಯಾಗಿ ಒಂದೇ ಅಂಶಗಳ ಅರ್ಧದಷ್ಟಿರುವ ಅಂಶಗಳು ಒಂದಕ್ಕೊಂದು ಸಮ. ಅದೇ ರೀತಿಯಾಗಿ ನೀವು ಉದಾಹರಣೆಗಳನ್ನು ಕೊಡ್ಬೋದು. ಎಕ್ಸ್ನ ಹತ್ರ 100 ರೂಪಾಯಿ ಇದೆ, ವೈನ ಹತ್ರ 100 ರೂಪಾಯಿ ಇದೆ. ಇದರ ಅರ್ಧದಷ್ಟು ಅಂತಂದರೆ ಅದನ್ನು 2 ಸಮ ಭಾಗಗಳನ್ನಾಗಿ ನಾವು ಮಾಡಿದಾಗ ಅಂದರೆ 100 ರೂಪಾಯಿದಲ್ಲಿ ಅರ್ಧ ಭಾಗ ಅಂದರೆ ಅದು 50 ರೂಪಾಯಿ ಆಗ್ತದೆ. ಅದೇ ರೀತಿಯಾಗಿ ವೈನ ಹತ್ರ ಕೂಡ 100 ರೂಪಾಯಿ ಇದ್ದದನ್ನು ನಾವು ಅರ್ಧ ಭಾಗ ಮಾಡಿದರೆ 50 ರೂಪಾಯಿ ಆಗ್ತದೆ. 50 ರೂಪಾಯಿ ಏನಾಗ್ತದೆ ಸಮ ಆಗ್ತದೆ. ಆದ್ದರಿಂದ ಒಂದೇ ಅಂಶಗಳ ಅರ್ಧದಷ್ಟಿರುವ ಅಂಶಗಳು ಒಂದಕ್ಕೊಂದು ಏನಾಗ್ತವೆ ಸಮ ಆಗ್ತವೆ. ಈ ಎಲ್ಲ ಹೇಳಿಕೆಗಳನ್ನು ನಾವು ತರ್ಕಿಸದೆ, ಸಾಧನೆ ಮಾಡದೆ, ತರ್ಕಕ್ಕೆ ಒಳಪಡಿಸದೆ ನಾವು ಒಪ್ಪಿಕೊಳ್ತಕ್ಕಂಥ ಇವು ಅಂಶಗಳು. ಇವು ಸ್ವಯಂ ಸಿದ್ಧಗಳು. ಗಣಿತದ ಎಲ್ಲ ಶಾಖೆಗಳಿಗೆ ಇವು ಅನ್ವಯ ಆಗ್ತವೆ. ಅದೇ ರೀತಿಯಾಗಿ ಆಧಾರ ಪ್ರತಿಜ್ಞೆಗಳನ್ನು ನಾವು ನೋಡೋಣ. ವಿದ್ಯಾರ್ಥಿಗಳೇ, ಇಲ್ಲಿ ಪ್ರಶ್ನಿಸದೆ, ತರ್ಕಿಸದೆ, ಸಾಧನೆ ಮಾಡದೆ ರೇಖಾಗಣಿತದ ಶಾಖೆಗೆ ಅನ್ವಯ ಆಗುವಂಥ ಗಣಿತದ ಹೇಳಿಕೆಗಳನ್ನು ನಾವು ಆಧಾರ ಪ್ರತಿಜ್ಞೆಗಳೆಂದು ಕರೆಯುತ್ತೇವೆ. ಇಲ್ಲಿ ಮೊದಲನೇ ಆಧಾರ ಪ್ರತಿಜ್ಞೆ, ಯಾವುದೇ ಒಂದು ಬಿಂದುವಿನಿಂದ ಇನ್ನೊಂದು ಬಿಂದುವಿಗೆ ಒಂದು ಸರಳ ರೇಖೆಯನ್ನು ಎಳೆಯಬಹುದು. ಯಾವುದೇ ಒಂದು ಬಿಂದುವಿನಿಂದ ಇನ್ನೊಂದು ಬಿಂದುವಿಗೆ ಒಂದೇ ಒಂದು ಸರಳ ರೇಖೆಗಳನ್ನು ಎಳೆಯಬಹುದು. ಉದಾಹರಣೆಗೆ ಎ ಅಂತಕ್ಕಂಥ ಒಂದು ಬಿಂದಿದೆ, ಬಿ ಅಂತಕ್ಕಂಥ ಇನ್ನೊಂದು ಬಿಂದು ಇದೆ. ಈ ಎ ಬಿಂದುವಿನಿಂದ ಬಿ ಬಿಂದುವಿಗೆ ಒಂದೇ ಒಂದು ಸರಳ ರೇಖೆಗಳನ್ನು ನಾವು ಎಳೆಯಬಹುದು. ವಿದ್ಯಾರ್ಥಿಗಳಿಗೆ ಒಂದನ್ನು ಹೊರತುಪಡಿಸಿ ಇನ್ನೊಂದು ಸರಳ ರೇಖೆಗಳನ್ನು ನಾವು ಹಾಕೋದಕ್ಕೆ ಹೋದರೆ ಅದೇನಾಗ್ತದೆ ವಕ್ರರೇಖೆ ಆಗ್ತದೆ. ಅದು ಸರಳ ರೇಖೆ ಆಗಲ್ಲ. ಅಂದರೆ ಒಂದು ಬಿಂದುವಿನಿಂದ ಇನ್ನೊಂದು ಬಿಂದುವಿಗೆ ಒಂದೇ ಒಂದು ಸರಳ ರೇಖೆಯನ್ನು ನಾವು ಹಾಕಬಹುದು. ಅದೇ ರೀತಿಯಾಗಿ ಸ್ವಯಂ ಸಿದ್ಧ 5.1 2 ವಿಭಿನ್ನ ಬಿಂದುಗಳನ್ನು ಕೊಟ್ಟಾಗ ಅವುಗಳ ಮೂಲಕ ಹಾದು ಹೋಗುವಂತೆ ಒಂದೇ ಒಂದು ಸರಳ ರೇಖೆ ಇರುತ್ತದೆ ಅಂತ ಇಲ್ಲಿ ಸ್ವಯಂ ಸಿದ್ಧ 5.1 ಕೊಟ್ಟಿದ್ದಾನೆ. ಅಂದರೆ ವಿದ್ಯಾರ್ಥಿಗಳೇ, ಇಲ್ಲಿ ಎಕ್ಸ್ ಅಂತಕ್ಕಂಥ ಮತ್ತು ವೈ ಅಂತಕ್ಕಂಥ 2 ವಿಭಿನ್ನ ಬಿಂದುಗಳನ್ನು ಕೊಟ್ಟಿದ್ದಾನೆ. ಈ 2 ವಿಭಿನ್ನ ಬಿಂದುಗಳ ಮೂಲಕ ಒಂದು ಪಿ ಕ್ಯೂ ಅಂತಕ್ಕಂಥ ಒಂದೇ ಒಂದು ಸರಳ ರೇಖೆ ಹಾದು ಹೋಗೋದಕ್ಕೆ ಸಾಧ್ಯ. ವಿದ್ಯಾರ್ಥಿಗಳೇ, ಅಂದರೆ ಈ ಒಂದೇ ಒಂದು ಸರಳ ರೇಖೆಯನ್ನು ಹೊರತುಪಡಿಸಿ ನಾವು ಬೇರೆ ಯಾವುದಾದ್ರೂ ಸರಳ ರೇಖೆಗಳನ್ನು ಹಾಕ್ತಾ ಹೋದರೆ, ಇಲ್ಲೊಂದು ಸರಳ ರೇಖೆ ಹಾಕಿದ್ದೀನಿ, ಇಲ್ಲೊಂದು ಸರಳ ರೇಖೆ ಹಾಕಿದ್ದೀನಿ. ಆದರೆ ಈ 2 ಸರಳ ರೇಖೆಗಳು ಇಲ್ಲಿ ವೈ ಅಂತಕ್ಕಂಥ ಒಂದು ಬಿಂದುವಿನ ಮೂಲಕ ಹಾದು ಹೋಗಿದೆ ಹೊರತಾಗಿ ಎಕ್ಸ್ ಅಂತಕ್ಕಂಥ ಒಂದು ಬಿಂದುವಿನ ಮೂಲಕ ಹಾದು ಹೋಗಿಲ್ಲ. ಅಂದರೆ 2 ವಿಭಿನ್ನ ಬಿಂದುಗಳ ಮೂಲಕ ಒಂದೇ ಒಂದು ಸರಳ ರೇಖೆ ಹಾದು ಹೋಗೋದಕ್ಕೆ ಸಾಧ್ಯ. ಒಂದನ್ನು ಹೊರತುಪಡಿಸಿ ಬೇರೆ ಯಾವ ಸರಳ ರೇಖೆಗಳು ಹಾದು ಹೋಗಲು ಸಾಧ್ಯ ಇಲ್ಲ. ಅದೇ ರೀತಿಯಾಗಿ ಆಧಾರ ಪ್ರತಿಜ್ಞೆ 2 ನಾವು ಗಮನಿಸಿದರೆ, ಒಂದು ಅಂತ್ಯಗೊಂಡಿರುವ ರೇಖೆಯನ್ನು ಅನಿರ್ದಿಷ್ಟವಾಗಿ
ವಿಸ್ತರಿಸಬಹುದು. ಅಂದರೆ ಅಂತ್ಯಗೊಂಡಿರ್ತಕ್ಕಂಥ ಒಂದು ರೇಖೆ ಎಲ್ ಎಂ ಅಂತಕ್ಕಂಥ ಒಂದು ರೇಖೆ ಅಂತ್ಯಗೊಂಡಿದೆ. ಇದನ್ನು ನಾವು ಎಮ್ಮದ ಕಡೆಗೆ ಅನಂತದವರೆಗೂ ನಾವು ವೃದ್ಧಿಸಬಹುದು. ಅದೇ ರೀತಿಯಾಗಿ ಎಲ್ ಅಂತಕ್ಕಂಥ ಒಂದು ಬಿಂದುವಿನಿಂದ ಇದನ್ನು ನಾವು ಅನಂತದವರೆಗೂ ಕೂಡ ನಾವು ವೃದ್ಧಿಸಬಹುದು. ಅಂದರೆ ಅಂತ್ಯಗೊಂಡಿರ್ತಕ್ಕಂಥ ಒಂದು ಸರಳ ರೇಖೆಯನ್ನು ನಾವು ಎರಡೂ ಬದಿಗೂ ಅನಂತದವರೆಗೂ ನಾವೇನು ಮಾಡ್ಬೋದು, ವೃದ್ಧಿಸಬಹುದು ವಿದ್ಯಾರ್ಥಿಗಳೇ. ಅದೇ ರೀತಿಯಾಗಿ ಆಧಾರ ಪ್ರತಿಜ್ಞೆ 3, ಯಾವುದೇ ಕೇಂದ್ರದಿಂದ ಮತ್ತು ಯಾವುದೇ ತ್ರಿಜ್ಯದಿಂದ ಒಂದು ವೃತ್ತವನ್ನು ಎಳೆಯಬಹುದು. ವಿದ್ಯಾರ್ಥಿಗಳೇ, ಇಲ್ಲಿ ಒಂದು ನಾನು ಉದಾಹರಣೆ ಕೊಟ್ಟಿದ್ದೀನಿ. ಓ ಅಂತಕ್ಕಂಥ ಒಂದು ಕೇಂದ್ರ ಇದೆ ಮತ್ತು 5 ಸೆಂಟಿಮೀಟರ್ ತ್ರಿಜ್ಯದ ಸಹಾಯದಿಂದ ನಾನೇನು ಮಾಡಿದ್ದೀನಿ, ಒಂದು ವೃತ್ತವನ್ನು ಹಾಕಿದ್ದೀನಿ. ಅಂದರೆ ಕೇಂದ್ರ ಒಂದೇ ಆಗಿರ್ತಕ್ಕಂಥದ್ದು, ತ್ರಿಜ್ಯ ಒಂದೇ ಆಗಿರ್ತಕ್ಕಂಥದ್ದು. ಈ ಒಂದು ಒಂದೇ ಕೇಂದ್ರದಿಂದ ಒಂದು ತ್ರಿಜ್ಯದ ಸಹಾಯದಿಂದ ಒಂದೇ ಒಂದು ವೃತ್ತವನ್ನು ಎಳೆಯೋದಕ್ಕೆ ಸಾಧ್ಯ. ಇನ್ನೊಂದು ವೃತ್ತವನ್ನು ನಾವು ಹಾಕ್ಬೋದು, ಆದರೆ ಕೇಂದ್ರ ಏನಾಗ್ತದೆ, ಬೇರೆ ಆಗ್ತದೆ. ತ್ರಿಜ್ಯ ಅದೇ ಇರ್ಬೋದು, 5 ಸೆಂಟಿಮೀಟರ್ ತ್ರಿಜ್ಯ ಇರ್ತಕ್ಕಂಥ ಇನ್ನೊಂದು ನಾವು ವೃತ್ತವನ್ನು ಹಾಕ್ಬೋದು, ಆದರೆ ಏನಾಗ್ತದೆ, ಕೇಂದ್ರ ಬೇರೆ ಆಗ್ತದೆ. ಅಂದರೆ ಕೇಂದ್ರ ಒಂದೇ ಆಗಿರ್ತಕ್ಕಂಥದ್ದು ಮತ್ತು ತ್ರಿಜ್ಯ ಒಂದೇ ಆಗಿರ್ತಕ್ಕಂಥದ್ದು, ನಾವು ಒಂದೇ ಒಂದು ವೃತ್ತವನ್ನು ರಚಿಸೋದಕ್ಕೆ ಸಾಧ್ಯ. ಅದೇ ರೀತಿಯಾಗಿ ಆಧಾರ ಪ್ರತಿಜ್ಞೆ 4, ಎಲ್ಲ ಲಂಬಕೋನಗಳು ಒಂದಕ್ಕೊಂದು ಸಮವಾಗಿರುತ್ತವೆ. ಎಲ್ಲ ಲಂಬಕೋನಗಳು, ಉದಾಹರಣೆಗೆ ABC ಅಂತಕ್ಕಂಥದ್ದು ಒಂದು ಕೋನ 90 ಡಿಗ್ರಿ ಇದೆ. PQR ಅಂತಕ್ಕಂಥ ಒಂದು ಕೋನ 90 ಡಿಗ್ರಿ ಇದೆ. ಅಂದರೆ ABC ಕೋನ ಅದು ಕೋನ PQRಗೆ ಏನಾಗ್ತದೆ, ಸಮ ಆಗ್ತದೆ. ಅಂದರೆ ಈ ಥರನಾಗಿರ್ತಕ್ಕಂಥ ಎಷ್ಟೋ ಲಂಬಕೋನಗಳು ಒಂದಕ್ಕೊಂದು ಏನಾಗ್ತವೆ, ಸಮ ಆಗ್ತವೆ. ಆದ್ದರಿಂದ ಕೋನ ABC ಇಸ್ ಈಕ್ವಲ್ ಟು ಕೋನ PQR ಇಸ್ ಈಕ್ವಲ್ ಟು 90 ಡಿಗ್ರಿ ಆಗ್ತವೆ. ಅಂದರೆ ಎಷ್ಟೇ ಲಂಬಕೋನಗಳು ಕೂಡ ಆ ಎಲ್ಲ ಲಂಬಕೋನಗಳು ಒಂದಕ್ಕೊಂದು ಏನಾಗ್ತವೆ, ಸಮ ಆಗ್ತವೆ. ಅದೇ ರೀತಿಯಾಗಿ ಆಧಾರ ಪ್ರತಿಜ್ಞೆ 5, ಎರಡು ಸರಳ ರೇಖೆಗಳನ್ನು ಇನ್ನೊಂದು ಸರಳ ರೇಖೆ ಛೇದಿಸಿದಾಗ ಅದರ ಒಂದೇ ಬದಿಯಲ್ಲಿರುವ ಅಂತಹ ಕೋನಗಳನ್ನು ಒಟ್ಟಿಗೆ ತೆಗೆದುಕೊಂಡಾಗ ಎರಡು ಲಂಬಕೋನಗಳಿಗಿಂತ ಕಡಿಮೆ ಬಂದರೆ ಆ ಎರಡು ಸರಳ ರೇಖೆಗಳನ್ನು ಅನಿರ್ದಿಷ್ಟವಾಗಿ ವೃದ್ಧಿಸಿದಾಗ ಮೊತ್ತವು ಎರಡು ಲಂಬಕೋನಗಳಿಗಿಂತ ಕಡಿಮೆ ಬರುವ ದಿಕ್ಕಿನಲ್ಲೇ ಆ ಎರಡು ಸರಳ ರೇಖೆಗಳು ಒಂದನ್ನೊಂದು ಸಂಧಿಸುತ್ತವೆ. ವಿದ್ಯಾರ್ಥಿಗಳೇ, ಇಲ್ಲೊಂದು ಉದಾಹರಣೆ ಕೊಟ್ಟಿದ್ದೀನಿ. AB ಅಂತಕ್ಕಂಥ ಒಂದು ಸರಳ ರೇಖೆ, CD ಅಂತಕ್ಕಂಥ ಒಂದು ಸರಳ ರೇಖೆ. ಈ ಎರಡು ಸರಳ ರೇಖೆಗಳನ್ನು PQ ಅಂತಕ್ಕಂಥ ಒಂದು ರೇಖೆ, ಇದನ್ನು ನಾನು ಛೇದಕ ಅಂತ ನಾನು ಕರಿತಿದ್ದೀನಿ. ಈ ಎರಡು ಸರಳ ರೇಖೆಗಳನ್ನು ಈ ಒಂದು ಛೇದಕ ಈ ಒಂದು ಬಿಂದುಗಳಲ್ಲಿ ಏನು ಮಾಡ್ತದೆ, ಛೇದಿಸಿಕೊಂಡು ಹೋಗ್ತದೆ. ಛೇದಿಸಿಕೊಂಡು ಹೋದಾಗ ಇಲ್ಲಿ ಒಂದೇ ಬದಿಗೆ ಅಂತರ್ಕೋನಗಳು ಏನಾಗ್ತವೆ, 180 ಡಿಗ್ರಿಗಿಂತ ಕಡಿಮೆ ಆದಾಗ, ಎರಡು ಲಂಬಕೋನಗಳ ಮೊತ್ತಕ್ಕಿಂತ ಕಡಿಮೆ ಆದಾಗ ಅಂತ ಅಲ್ಲಿ ಕೊಟ್ಟಿದ್ದಾನೆ. ಅಂದರೆ ಎರಡು ಲಂಬಕೋನಗಳಂದರೆ 90 + 90 ಅಂದರೆ 180 ಕೋನ. ಅಂದರೆ ಒಂದೇ ಬದಿಗಿರ್ತಕ್ಕಂಥ ಎರಡು ಕೋನಗಳ ಮೊತ್ತ ಎರಡು ಲಂಬಕೋನಗಳ ಮೊತ್ತಕ್ಕಿಂತಲೂ ಕಡಿಮೆ ಆದಾಗ, ಅಂದರೆ 180ಕ್ಕಿಂತಲೂ ಕಡಿಮೆ ಆದಾಗ ಕಡಿಮೆ ಆಗಿರ್ತಕ್ಕಂಥ ಭಾಗದ ಕಡೆಗೆ ಏನು ರೇಖೆಗಳಿದ್ದಾವೆ ಇವುಗಳನ್ನು ನಾವು ವೃದ್ಧಿಸ್ತಾ ಹೋದಾಗ ಅವು ಏನಾಗ್ತವೆ, ಎಲ್ಲೋ ಒಂದು ಕಡೆಗೆ ಏನಾಗ್ತವೆ, ಛೇದಿಸ್ತವೆ ಅಂತ ಕೊಟ್ಟಿದ್ದಾನೆ. ಅಂದರೆ ಈ ಎರಡು ಸರಳ ರೇಖೆಗಳು ಛೇದಿಸಬಾರ್ದು ಅಂದರೆ ಒಂದನೇ ಕೋನ ಎರಡನೇ ಕೋನ ಇವೆರಡು ಕೋನಗಳ ಮೊತ್ತ 180 ಡಿಗ್ರಿ ಆದಾಗ ಈ ಎರಡು ಸರಳ ರೇಖೆಗಳು ಏನಾಗಲ್ಲ, ಛೇದಿಸಲ್ಲ. ಈ ಎರಡು ಸರಳ ರೇಖೆಗಳು ಅವಾಗ ಏನಾಗ್ತವೆ, ಸಮಾಂತರ ಸರಳ ರೇಖೆಗಳು ಆಗ್ತವೆ. ಆದ್ದರಿಂದ ಒಂದೇ ಬದಿಗಿರ್ತಕ್ಕಂಥ ಅಂತರ್ಕೋನಗಳ ಮೊತ್ತ 180ಕ್ಕಿಂತಲೂ ಕಡಿಮೆ ಆದರೆ, ಎರಡು ಲಂಬಕೋನಗಳ ಮೊತ್ತಕ್ಕಿಂತಲೂ ಕಡಿಮೆ ಆದರೆ, ಕಡಿಮೆ ಆಗಿರ್ತಕ್ಕಂಥ ಭಾಗದಲ್ಲಿರ್ತಕ್ಕಂಥ ಸರಳ ರೇಖೆಗಳನ್ನು ನಾವು ವೃದ್ಧಿಸ್ತಾ ಹೋದರೆ ಅವೇನಾಗ್ತವೆ, ಒಂದನ್ನೊಂದು ಛೇದಿಸ್ತವೆ. ವಿದ್ಯಾರ್ಥಿಗಳೇ, ಈ ಸ್ವಯಂ ಸಿದ್ಧಗಳು ಮತ್ತು ಆಧಾರ ಪ್ರತಿಜ್ಞೆಗಳನ್ನು ನಾವೇನು ತಿಳ್ಕೊಂಡಿದ್ದೀವಿ. ಇದರ ಆಧಾರದ ಮೇಲಿರ್ತಕ್ಕಂಥ ಅಭ್ಯಾಸದ ಸಮಸ್ಯೆಗಳಿಗೆ ನಾವು ಪರಿಹಾರಗಳನ್ನು ಹುಡುಕೋಣ. ವಿದ್ಯಾರ್ಥಿಗಳೇ, ಅಭ್ಯಾಸದಲ್ಲಿರ್ತಕ್ಕಂಥ ಮೊದಲ ಮುಖ್ಯ ಪ್ರಶ್ನೆ, ಕೆಳಗಿನ ಹೇಳಿಕೆಗಳಲ್ಲಿ ಯಾವುದು ಸತ್ಯ ಮತ್ತು ಯಾವುದು ಸುಳ್ಳು ಎಂಬುದನ್ನು ಕಾರಣ ಸಹಿತ ತಿಳಿಸಿ ಅಂತ ಕೊಟ್ಟಿದ್ದಾನೆ. ಇಲ್ಲಿ ಒಟ್ಟು 5 ಹೇಳಿಕೆಗಳು ಇದ್ದಾವೆ. ಒಂದೊಂದು ಹೇಳಿಕೆಗಳನ್ನು ನಾವೀಗ ಗಮನಿಸ್ತಾ ಹೋಗೋಣ. ಇಲ್ಲಿ ಮೊದಲನೇ ಹೇಳಿಕೆ, ಒಂದು ಬಿಂದುವಿನ ಮೂಲಕ ಒಂದೇ ಒಂದು ಸರಳ ರೇಖೆ ಹಾದು ಹೋಗಬಹುದು ಅಂತ ಇಲ್ಲಿ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾನೆ. ವಿದ್ಯಾರ್ಥಿಗಳೇ, ಒಂದು ಬಿಂದುವಿನ ಮೂಲಕ ಇಲ್ಲಿ ಅನಂತ ಸರಳ ರೇಖೆಗಳು ಏನಾಗ್ತವೆ, ಹಾದು ಹೋಗ್ತವೆ. ಆದ್ದರಿಂದ ಈ ಒಂದು ಹೇಳಿಕೆ ಏನಾಗ್ತದೆ, ಸುಳ್ಳಾಗ್ತದೆ. ವಿದ್ಯಾರ್ಥಿಗಳೇ, ಇಲ್ಲಿ ಓ ಅಂತಕ್ಕಂಥ ಒಂದು ಬಿಂದು ಇದೆ. ಈ ಒಂದು ಬಿಂದುವಿನ ಮೂಲಕ ಅನಂತ ಅಪರಿಮಿತ ಸರಳ ರೇಖೆಗಳು ಏನಾಗ್ತವೆ, ಹಾದು ಹೋಗ್ತವೆ. ಆದ್ದರಿಂದ ಈ ಒಂದು ಹೇಳಿಕೆ ಏನಾಗ್ತದೆ, ಸುಳ್ಳು. ಒಂದು ಬಿಂದುವಿನ ಮೂಲಕ
ಅಪರಿಮಿತ ಅಂದರೆ ಅನಂತ ಸರಳರೇಖೆ ಹಾದು ಹೋಗಬಹುದು ಅಂತ ತಾವು ಹೇಳಿಕೆಯನ್ನು ಕೊಡ್ತೀರಾ, ಕಾರಣವನ್ನು ಕೊಡ್ತೀರಾ. ಅದೇ ರೀತಿಯಾಗಿ ಎರಡನೇ ಒಂದು ಹೇಳಿಕೆ, ಎರಡು ಪ್ರತ್ಯೇಕ ಬಿಂದುಗಳ ಮೂಲಕ ಅಪರಿಮಿತ ರೇಖೆಗಳು ಹಾದು ಹೋಗುತ್ತವೆ. ಈ ಒಂದು ಹೇಳಿಕೆ ಕೂಡ ಏನಾಗ್ತದೆ, ಸುಳ್ಳಾಗ್ತದೆ. ವಿದ್ಯಾರ್ಥಿಗಳೇ, ಇಲ್ಲಿ ಒಂದು ಪಿ ಅಂತಕ್ಕಂಥ ಒಂದು ಬಿಂದು, ಕ್ಯೂ ಅಂತಕ್ಕಂಥ ಒಂದು ಬಿಂದು, ಈ ಒಂದು ಎರಡು ಬಿಂದುಗಳ ಮೂಲಕ ಒಂದೇ ಒಂದು ಸರಳ ರೇಖೆ ಏನಾಗ್ತದೆ, ಹಾದು ಹೋಗ್ತದೆ. ಈ ಎರಡು ಬಿಂದುಗಳ ಮೂಲಕ ಅಪರಿಮಿತ ಸರಳ ರೇಖೆಗಳು ಹಾದು ಹೋಗಲ್ಲ ವಿದ್ಯಾರ್ಥಿಗಳೇ. ಆದ್ದರಿಂದ ನೀವೇನು ಬರ್ತೀರಾ, ಈ ಒಂದು ಹೇಳಿಕೆ ಸುಳ್ಳು. ಎರಡು ಪ್ರತ್ಯೇಕ ಬಿಂದುಗಳ ಮೂಲಕ ಒಂದೇ ಸರಳ ರೇಖೆ ಅಂದರೆ ಈ ಒಂದೇ ಸರಳ ರೇಖೆಯು ಹಾದು ಹೋಗುತ್ತದೆ ಅಂತ ತಾವು ಕಾರಣವನ್ನು ಕೊಡ್ತೀರಾ. ಅದೇ ರೀತಿಯಾಗಿ ಮೂರನೇ ಒಂದು ಹೇಳಿಕೆ, ಒಂದು ಅಂತ್ಯಗೊಂಡಿರುವ ರೇಖೆಯನ್ನು ಎರಡೂ ಬದಿಯಲ್ಲಿ ಅನಿರ್ದಿಷ್ಟವಾಗಿ ವೃದ್ಧಿಸಬಹುದು. ವಿದ್ಯಾರ್ಥಿಗಳೇ, ನಾವೀಗಾಗಲೇ ಆಧಾರ ಪ್ರತಿಜ್ಞೆ ಎರಡನ್ನು ನಾವು ಗಮನಿಸಿದ್ವಿ. ಅಂತ್ಯಗೊಂಡಿರ್ತಕ್ಕಂಥ ಒಂದು ಸರಳ ರೇಖೆಯ ಎರಡು ಬಿಂದುಗಳಿಂದ ಎರಡೂ ಬದಿಗೂ ನಾವು ಅನಂತದವರೆಗೂ ನಾವೇನು ಮಾಡ್ಬೋದು, ಆ ಒಂದು ಸರಳ ರೇಖೆಯನ್ನು ವೃದ್ಧಿಸಬಹುದು. ವಿದ್ಯಾರ್ಥಿಗಳೇ, ಈ ಒಂದು ಹೇಳಿಕೆ ಏನಾಗ್ತದೆ, ಸತ್ಯ ಆಗ್ತದೆ. ಆದ್ದರಿಂದ ನೀವೇನು ಬರ್ತೀರಾ, ಈ ಒಂದು ಹೇಳಿಕೆ ಸತ್ಯ. ಒಂದು ಅಂತ್ಯಗೊಂಡಿರುವ ರೇಖೆಯನ್ನು ಎರಡೂ ಬದಿಯಲ್ಲಿ ಅನಿರ್ದಿಷ್ಟವಾಗಿ ವೃದ್ಧಿಸಬಹುದು. ನಾನು ಇಲ್ಲಿ ಉದಾಹರಣೆ ಕೊಟ್ಟಿದ್ದೀನಿ. ಎಕ್ಸ್ ಅಂತಕ್ಕಂಥ ಮತ್ತು ವೈ ಅಂತಕ್ಕಂಥ ಎರಡು ಬಿಂದುಗಳ ಮೂಲಕ ಒಂದು ರೇಖೆಯನ್ನು ನಾನು ಹಾಕ್ಕೊಂಡಿದ್ದೀನಿ. ಈ ಅಂತ್ಯಗೊಂಡಿರ್ತಕ್ಕಂಥ ರೇಖೆಯಿಂದ ವೈದ ಕಡೆಗೂ ಕೂಡ ನಾವು ಅನಂತವಾಗಿ ನಾವು ಈ ಒಂದು ರೇಖೆಯನ್ನು ವೃದ್ಧಿಸಬಹುದು. ಅದೇ ರೀತಿಯಾಗಿ ಎಕ್ಸ್ ಬಿಂದುವಿನ ಮೂಲಕ ಇದನ್ನು ಕೂಡ ನಾವು ಎಡಗಡೆಗೆ ಅನಂತದವರೆಗೂ ನಾವು ಈ ಒಂದು ರೇಖೆಯನ್ನು ನಾವು ವೃದ್ಧಿಸಬಹುದು. ಅಂದರೆ ಅಂತ್ಯಗೊಂಡಿರ್ತಕ್ಕಂಥ ಒಂದು ಸರಳ ರೇಖೆಯನ್ನು ಎರಡೂ ಬದಿಗೂ ನಾವು ಅನಂತದವರೆಗೂ ನಾವು ವೃದ್ಧಿಸಬಹುದು. ಅದೇ ರೀತಿಯಾಗಿ ನಾಲ್ಕನೇ ಒಂದು ಹೇಳಿಕೆ, ಎರಡು ವೃತ್ತಗಳು ಸಮ ಎಂದಾದರೆ ಅವುಗಳ ತ್ರಿಜ್ಯಗಳು ಸಮವಾಗಿರುತ್ತವೆ. ಎರಡು ವೃತ್ತಗಳು ಸಮ ಅಂದರೆ ಅವುಗಳ ತ್ರಿಜ್ಯಗಳು ಕೂಡ ಏನಾಗ್ತವೆ, ಸಮ ಆಗ್ತವೆ. ಈ ಒಂದು ಹೇಳಿಕೆ ಏನಾಗ್ತದೆ, ಸತ್ಯ ಆಗ್ತದೆ. ವಿದ್ಯಾರ್ಥಿಗಳೇ, ಇಲ್ಲಿ ಎ ಕೇಂದ್ರ ಮಾಡಿಕೊಂಡು 2 ಸೆಂಟಿಮೀಟರ್ದು ಒಂದು ವೃತ್ತವನ್ನು ನಾನು ಹಾಕ್ಕೊಂಡಿದ್ದೀನಿ. ಪಿ ಬಿಂದುವನ್ನು ಕೇಂದ್ರ ಮಾಡಿಕೊಂಡು 2 ಸೆಂಟಿಮೀಟರ್ದು ಒಂದು ವೃತ್ತವನ್ನು ಹಾಕ್ಕೊಂಡಿದ್ದೀನಿ. ಅಂದರೆ ಎ ಬಿ ಏನಾಗ್ತದೆ, ತ್ರಿಜ್ಯ ಆಗ್ತದೆ. ಅದೇ ರೀತಿಯಾಗಿ ಪಿ ಕ್ಯೂ ಏನಾಗ್ತದೆ, ತ್ರಿಜ್ಯ ಆಗ್ತದೆ. ಅಂದರೆ 2 ಸೆಂಟಿಮೀಟರ್ ಹೊಂದಿರತಕ್ಕಂಥ ತ್ರಿಜ್ಯ ಅದು ಎ ಬಿ ಮತ್ತು ಪಿ ಕ್ಯೂಗಳು ಏನಾಗ್ತವೆ, ಒಂದಕ್ಕೊಂದು ಸಮ ಆಗ್ತವೆ. ಆದ್ದರಿಂದ ನೀವೇನು ಬರ್ತೀರಾ, ಈ ಒಂದು ಹೇಳಿಕೆ ಏನಾಗ್ತದೆ, ಸತ್ಯ. ಸರ್ವಸಮ ವೃತ್ತಗಳ ತ್ರಿಜ್ಯಗಳು ಯಾವಾಗಲೂ ಏನಾಗಿರ್ತವೆ, ಸಮ ಆಗಿರ್ತವೆ. ಆದ್ದರಿಂದ ಈ ಒಂದು ಹೇಳಿಕೆ ಸತ್ಯ ಅಂತ ನೀವು ಬರಿತೀರಾ. ಅದೇ ರೀತಿಯಾಗಿ ಐದನೇ ಒಂದು ಹೇಳಿಕೆ, ಚಿತ್ರ 2.9ರಲ್ಲಿ ವಿದ್ಯಾರ್ಥಿಗಳೇ ಆ ಒಂದು ಚಿತ್ರಗಳನ್ನು ನಾನಿಲ್ಲಿ ಹಾಕ್ಕೊಂಡಿದ್ದೀನಿ. 3 ಸರಳ ರೇಖೆಗಳನ್ನು ಇಲ್ಲಿ ಕೊಟ್ಟಿದ್ದಾನೆ. ಎ ಬಿ ಒಂದು ಸರಳ ರೇಖೆ, ಪಿ ಕ್ಯೂ ಒಂದು ಸರಳ ರೇಖೆ ಮತ್ತು ಎಕ್ಸ್ ವೈ ಒಂದು ಸರಳ ರೇಖೆ. ಇಲ್ಲೇನು ಕೊಟ್ಟಿದ್ದಾನೆ ಅಂದರೆ ಎ ಬಿ ಈಸ್ ಈಕ್ವಲ್ ಟು ಪಿ ಕ್ಯೂ ಮತ್ತು ಪಿ ಕ್ಯೂ ಈಸ್ ಈಕ್ವಲ್ ಟು ಎಕ್ಸ್ ವೈ ಎಂದಾದರೆ ಎ ಬಿ ಈಸ್ ಈಕ್ವಲ್ ಟು ಎಕ್ಸ್ ವೈ ಆಗಿರುತ್ತದೆ ಅಂತ ಕೊಟ್ಟಿದ್ದಾನೆ. ಅಂದರೆ ಎ ಬಿ ಸರಳ ರೇಖೆ ಪಿ ಕ್ಯೂಗೆ ಏನಾಗಿದೆ, ಸಮ ಆಗಿದೆ. ಅದೇ ರೀತಿಯಾಗಿ ಪಿ ಕ್ಯೂ ಸರಳ ರೇಖೆ ಎಕ್ಸ್ ವೈಗೆ ಏನಾಗಿದೆ, ಸಮ ಆಗಿದೆ. ಇಲ್ಲಿ ವಿದ್ಯಾರ್ಥಿಗಳೇ ಆಧಾರ ಪ್ರತಿಜ್ಞೆ ನಾವು ಒಂದನ್ನು ಗಮನಿಸಿದರೆ ಒಂದು ಅಂಶಕ್ಕೆ ಸಮನಾಗಿರ್ತಕ್ಕಂಥ ಅಂಶಗಳು ಒಂದಕ್ಕೊಂದು ಏನಾಗ್ತವೆ, ಸಮ ಆಗ್ತವೆ. ಇಲ್ಲಿ ಎ ಬಿ ಪಿ ಕ್ಯೂಗೆ ಸಮ ಇದೆ, ಈ ಪಿ ಕ್ಯೂವು ಎಕ್ಸ್ ವೈಗೆ ಸಮ ಇದೆ. ಅಂದರೆ ಎ ಬಿ ಏನಾಗ್ತದೆ, ಎಕ್ಸ್ ವೈಗೆ ಸಮ ಆಗ್ತದೆ. ಆದ್ದರಿಂದ ಎ ಬಿ ಏನಾಗ್ತದೆ, ಎಕ್ಸ್ ವೈಗೆ ಸಮ ಆಗ್ತದೆ. ಈ ಒಂದು ಹೇಳಿಕೆ ಏನಾಗ್ತದೆ, ಸತ್ಯ ಆಗ್ತದೆ. ಆದ್ದರಿಂದ ಈ ಒಂದು ಹೇಳಿಕೆ ಸತ್ಯ. ಒಂದೇ ಅಂಶಕ್ಕೆ ಸಮನಾಗಿರುವ ಅಂಶಗಳು ಒಂದಕ್ಕೊಂದು ಸಮ ಅಂತ ಆಧಾರ ಪ್ರತಿಜ್ಞೆ ಒಂದು ಹೇಳ್ತದೆ. ವಿದ್ಯಾರ್ಥಿಗಳೇ, ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಹಾಗೆ ತಮ್ಮ ಫ್ರೆಂಡ್ಸ್ಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ. ತಾವೇನಾದರೂ ಹೊಸಬರಾಗಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರುವ ಬೆಲ್ ಬಟನ್ ಒತ್ತಿ ಆಲ್ ಆಪ್ಷನನ್ನು ಸೆಲೆಕ್ಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಇದೇ ಅಭ್ಯಾಸದಲ್ಲಿರುವ ಉಳಿದಿರುವ ಸಮಸ್ಯೆಗಳಿಗೆ ಪರಿಹಾರಗಳನ್ನು ಬಿಡಿಸೋಣ.